ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕಂಟೆಂಟ್ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ತಿರ್ಬೋದು ನೀವೇ. ಹ್ಯಾಸ್ ಇಟ್ಸ್ ಬಿನ್ 2 months ನಾನು ಬ್ಲಾಗ್ ಮಾಡಿ. ಈಗ ಕರೆಂಟ್ಲಿ 7:36 August 18th and I'm going on a mini trip. Let me take you guys along with me to this mini trip. So see you later. So ಈಗ waiting for the bus. I know lighting is too much. So ये mini trip ಇರ್ಬೋದು ಅಂತ you might be like thinking. I'm here to tell you the whole story. Story time. Let me tell you. I went to Tirupati. So girl went to Tirupati again and here where I started. So usually ನಾನು ತಿರುಪತಿಗೆ ಹೋಗೋದು I book my family tickets and my tickets in APTDC ಅನ್ನೋ company. Book the APTDC the package where one day ಹೋಗಿ ಬರೋದು. It's like you leave the night and next day night ನಿಮ್ಮನ್ನ ಕರ್ಕೊಂಡು ಬರ್ತಾರೆ. If you want to book the tickets and to contact them, I'll provide the link and the phone number. You can book through that. So bus hatti we were like the main concept was ನಮ್ಮ family ನಾನು ನಮ್ಮ ಅಮ್ಮ ಅಪ್ಪ ನನ್ನ ತಮ್ಮ we were like ನಾರ್ಮಲ್ ದರ್ಶನ ಮಾಡ್ಕೊಂಡು ರಿಟರ್ನ್ ಬರೋ ಥರ ಇದ್ದಿದ್ದು ಪ್ಲಾನ್. ಬಟ್ ಮೈ ಚಿಕ್ಕಿ ಏನು ಹರಕೆ ಮಾಡ್ಕೊಂಡಿದ್ರು that if she get the government job ಅವರು ತಿರುಪತಿ ಸ್ಟೆಪ್ಸ್ನ ಹತ್ಕೊಂಡು ಬರ್ತೀನಿ ಅಂತ PTDC ಕಡೆಯಿಂದ ಇವ್ರಿಗೆ ಒಂದೊಂದು ಗೈಡ್, ಆ ಬಸ್ಸಿಗೆ ಆ ಗೈಡ್ ಅಂತ ಕೊಡ್ತಾರೆ. ಅವರಂದ್ರು ನೀವು ಸ್ಟೆಪ್ಸ್ ಹತ್ಕೊಂಡು ಅಲ್ಲ ಪದ್ಮಾವತಿ ದರ್ಶನ ಮಾಡಿ ನೀವು ಸ್ಟೆಪ್ಸ್ ಹತ್ತೀನಿ ಅಂದರೆ ದಟ್ಸ್ ಇಂಪಾಸಿಬಲ್ ಆ್ಯಂಡ್ ನೀವು ಸ್ಟೆಪ್ಸ್ ಹತ್ತೋದು ದಟ್ ಇಸ್ ಇಂಪಾಸಿಬಲ್. Avoid the noise. You can't, bro. We are here to climb the steps. Why do you tell that we can't? So ನಾವು ಅನ್ಕೊಂಡ್ವಿ it's highly impossible. ಏನು ತುಂಬ ಲೇಟ್ ಆಗಿ ನಾವು ಸ್ಟೆಪ್ಸ್ ಹತ್ತಕ್ಕೆ ಟೈಮ್ ತಗೊಂಡ್ವಿ. And okay ಅಂದ್ಬಿಟ್ಟು we told ಇಲ್ಲ ಬರ್ತೀವಿ ನಾವು ಅಷ್ಟರಲ್ಲಿ. they told like 5 hours 4 hours ಆಗೇ ಆಗುತ್ತೆ ಮ್ಯಾಕ್ಸಿಮಮ್. ನೀವು ಹತ್ತೋ ಪ್ರಕಾರ ಎಷ್ಟು ಎನರ್ಜಿ ಎಷ್ಟು ಟೈಮಲ್ಲಿ ನೀವು ಹತ್ತೀರಾ, ಬಿಕಾಸ್ that to reach that peak of the mountain we had 3,550 steps. See him, my Swami. To see my Swami we climbed 3,550 steps. ಅವರು ನನ್ನ ಗೈಡು ಆಗಲ್ಲ you can't. So we thought of stepping Padmavati Darsana. He told us to write and give a letter. So we wrote a letter and gave them like 90. If we are late to reach back, we are responsible for that. And we wrote and gave with our signature and our phone number. You can see here. We wrote and gave. So ನಾವು ಪದ್ಮಾವತಿ ಸ್ಕಿಪ್ ಮಾಡಿದ್ವಿ. ಸ್ಲಿಪ್ಪರ್ ಬಸ್ಸಲ್ಲಿ ಬಿಟ್ಬಿಟ್ವಿ ಬಿಕಾಸ್ ನೀವು ದೇವ್ರಿಗೋಸ್ಕರ ಏನು ಹರಕೆ ಹೊತ್ಕೊಂಡು ದೇವ್ರನ್ನ ನೋಡ್ಲಿಕ್ಕೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದೀರಾ. ಇಟ್ಸ್ ನಾಟ್ ದಟ್ ನಾರ್ಮಲ್ ಸ್ಟೆಪ್ಸ್. ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿರ್ತಾರೆ, ನೀವು ಫೋಟೋದಲ್ಲಿ ನೋಡ್ಬೋದು. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿರ್ತಾರೆ, ಹರಕೆ ಹೊತ್ಕೊಂಡಿರ್ತಾರೆ. ಐ ಸಾ 2 girls were like ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಿದ್ರು. ಅದು ಒಂದು ಹರಕೆ ಇರುತ್ತೆ. If I remember, I'm happy that I climbed, I completed. So we catch the auto rickshaw. ಆಟೋ ಹಿಡ್ಕೊಂಡು ಹೈವೇ ಮೇಲೆ ಹೋಗಿ ಹೈವೇ ಬಿಟ್ಟು ಹತ್ ಕಡೆ ಹೋಗಿ there we reached. I put this photo. ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪೂಜೆ ಮಾಡಿ ಅದು ಕುಂಕುಮ ಇಟ್ಕೊಂಡು ಆಶೀರ್ವಾದ ಎಲ್ಲ ತಗೊಂಡು ಕಾಯಿ ಹಣ್ಣು ಹೂವೆಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡು ಯು ಸ್ಟಾರ್ಟ್ ದೇ. ಒಂದು 5 ಸ್ಟೆಪ್ 10 ಸ್ಟೆಪ್ ಏನು ಅನ್ಸಲ್ಲ. ಇಲ್ಲಿ 1,000 ಸ್ಟೆಪ್ 1,500 ಸ್ಟೆಪ್ಸ್ ಆಗೋವರೆಗೂ ಆಲ್ಮೋಸ್ಟ್ 2,000 ಸ್ಟೆಪ್ಸ್ we were like we can't. ತಿರುಪತಿ ನಾಮ ಎಲ್ಲ ಇಟ್ಕೊಂಡು ಎಲ್ಗೋ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡು ಇವರು ನಮ್ಮ ಚಿಕ್ಕಮ್ಮ. ಮಾರ್ನಿಂಗ್ ಇದ್ರು ಕೂಡ ಮಾರ್ನಿಂಗ್ ಸರೌಂಡಿಂಗ್ ತಣ್ಣಗೆ ಗಾಳಿ ಬರ್ತಿದ್ರು. ಬಟ್ ಯು ಆರ್ ನಾಟ್ ಏಬಲ್ ಟು ಫೀಲ್ ಆಗ್ತಾ ಇಲ್ಲ. ಗಾಳಿ ತಗೊಳಕ್ಕಾಗ್ತಿಲ್ಲ, ಅಷ್ಟು ಇದಾಯ್ತು, ಒಂಥರ ಸಫೋಕೇಟ್ ಆಗ್ತಿತ್ತು. ಬಟ್ ಸ್ಟಿಲ್ ಗಾಳಿ ತಗೊಂಡು ಹಾರ್ಟ್ ಬೀಟ್ ತುಂಬ ಜಾಸ್ತಿ ಡಬು ಅಂತ ಹೊಡ್ಕೊಂತಿತ್ತು. 5 ಸ್ಟೆಪ್ಸ್ ಹತ್ತಿದ್ದು ಕುರೆ ಫೈನ್. ವಿ 1,500 2,000 ಹತ್ತಿದ್ವಿ. ನಾವು ಚಿಕ್ಕದೊಂದು ವಾಟರ್ ಬಾಟಲ್ ಅಷ್ಟೇ ತಗೊಂಡೋಗಿದ್ದು. ಆ್ಯಂಡ್ ನಮಗೆ ನಾರ್ಮಲ್ ಹೋಟೆಲ್ಲು ತಿಂಡಿ ಅಂಗಡಿ ಎಲ್ಲ ಸಿಗ್ತದೆ. ನಾರ್ಮಲ್ ಇಡ್ಲಿ ದೋಸೆ ಎನಿ ಕೈಂಡ್ ಆಫ್ ಜ್ಯೂಸ್ ಆಗಲಿ ಸ್ವೀಟ್ಸು ನೀರು ಎಲ್ಲ ಸಿಗುತ್ತೆ. ನೀರು ಕುಡ್ಕೊಂಡು 2,500 ಸ್ಟೆಪ್ಸು ತುಂಬ ಕಷ್ಟ ಇತ್ತು. ಲಿಟ್ರಲಿ ತುಂಬ ಕಷ್ಟ ಇತ್ತು. ಈ ಫೋಟೋದಲ್ಲಿ ಬರುತ್ತೆ ನೋಡಿ, ಅಲ್ಲಿವರೆಗೂ ದಟ್ ಇಸ್ ಓನ್ಲಿ ಹಾಫ್ ದ ವೇ ಯು ಆರ್ ರೀಚಿಂಗ್. 2,500 ಸ್ಟೆಪ್ಸ್ ಆದಮೇಲೆ ದಟ್
ಹಾಕಿರ್ತೀನಿ ನೋಡಿ. ಇಲ್ಲಿಂದ ಇದು ಅದನ್ನ ಆಚೆ ಹೊತ್ಕೊಂಡಿರ್ತಾರೆ ಒಬ್ಬೊಬ್ರು. ಮಂಡಿಯಲ್ಲಿ ಸ್ಟೆಪ್ಸ್ ಕ್ಲೈಮ್ ಮಾಡ್ತೀವಿ. ಮತ್ತೆ ಇನ್ನೊಂದು 500 ಸ್ಟೆಪ್ಸ್ ಹತ್ತಿದ್ವಿ, ಒಂದು 400-500 ಸ್ಟೆಪ್ಸ್ ಹತ್ತಿದ್ವಿ ಸೇಮ್. ಆದ್ಮೇಲೆ ಸೇಮ್ ಮತ್ತೆ ಅವಾಗ 2500 ಸ್ಟೆಪ್ಸ್ ಆದ್ಮೇಲೆ ಏನು ನಾರ್ಮಲ್ ಆಗಿತ್ತು ನಡ್ಕೊಂಡು ಹೋಗೋದು 2 ಸ್ಟೆಪ್ ಹತ್ತೋದು, ಅದೇ ಥರ ಸೇಮ್ ಅಲ್ಲಿ ಎಂಡ್ ಆಯಿತು. ಆಮೇಲೆ ಎಂಡ್ ಆಗಿ ವಿ ಕಂಪ್ಲೀಟೆಡ್ 3550 ಸ್ಟೆಪ್ಸ್. ಫೈನಲಿ ವಿ ಕಂಪ್ಲೀಟೆಡ್. ಅಲ್ಲಿ ಮತ್ತೆ ಕರ್ಪೂರ ಹಚ್ಚಿ ಎಲ್ಲ ಒಳ್ಳೆ ಮಾಡಪ್ಪ ಅಂತ ಸ್ವಾಮಿ ಕೇಳ್ಕೊಂಡು ರೀಚ್ ಆಗಿದ್ದು. ಇಟ್ ವಾಸ್ ಲೈಕ್ 5 ಸ್ಟಾರ್ಟ್ ಮಾಡಿ 8:30 ಅನ್ಸುತ್ತೆ, 8:30 ಅಷ್ಟು ರೀಚ್ ಆದ್ವಿ. ಬಟ್ ದಿಸ್ ಗರ್ಲ್ ಮೇಡ್ ಅಪ್ ಹರ್ ಮೈಂಡ್ ದಟ್ ಶಿ ವಿಲ್ ಕ್ಲೈಮ್. ಶಿ ಡಿಡ್ ಇಟ್. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಲಿಟ್ರಲಿ ನಮ್ಮ ಕಾಲೇಜ್ ಮೇಲೆ ಹತ್ತಕ್ಕೇನೆ 3 ಫ್ಲೋರ್ 4 ಫ್ಲೋರ್ ಹತ್ತಷ್ಟಲ್ಲೇ ನಮಗೆ ಸಾಕಾಗೋಗಿರುತ್ತೆ. ಅಯ್ಯಪ್ಪ, ಲಿಟ್ರಲಿ ದಟ್ ವಾಸ್ ಕಂಪ್ಲೀಟ್ ಅ ಸ್ವೆಟ್ ಮೆಸ್. ಫುಲ್ ಕಂಪ್ಲೀಟ್ ಮಾಡೋ ಸ್ಟೆಪ್ಸ್. ಬೇಸಿಕಲಿ ಯು ಜಸ್ಟ್ ಥಿಂಕ್, ಈ ಫೋಟೋದಲ್ಲಿ ತೋರಿಸಿರೋ ಥರ ಯು ಸ್ಟಾರ್ಟ್ ಅಟ್ ದ ಲೋವರ್ ಲೆವೆಲ್. ಲೈಕ್ ಸ್ಟಾರ್ಟಿಂಗ್ ನೀವು ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಏನೋ ಗೇಟ್ ಇರುತ್ತಲ್ಲ, ಚೆಕಿಂಗ್ ಪಾಯಿಂಟ್, ಅಲ್ಲಿ ನಾವು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕೊನೆ ಲೈಟಿಂಗ್ ಅಲ್ಲಿ ಫೋಟೋದಲ್ಲಿ ಏನು ಕಾಣ್ತಿದೆ ದಟ್ ಇಸ್ ಅದು ಹಾಫ್ ವೇ ಅಷ್ಟೇ. ಅದು ಹಾಫ್ ವೇ ಮತ್ತೆ ಹೋಗಬೇಕು. ಆಲ್ಮೋಸ್ಟ್ ದ ಟಾಪ್ ತಿರುಪತಿ ಸ್ವಾಮಿ ದರ್ಶನಕ್ಕೆ ಆಲ್ಮೋಸ್ಟ್ ಟಾಪ್ ರೀಚ್ ಆದ್ರೇನೆ ಅದು ಕಂಪ್ಲೀಟ್ ಆದಂಗೆ. 250 more steps. ಬೇಸಿಕ್ಲಿ ನಮಗೆ ಇಷ್ಟ ಆಗುತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ. ಲೈಕ್ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಶಾಪ್ಸ್ಗಳಿರುತ್ತೆ ತಿಂಡಿ ಅಂಗಡಿಯೆಲ್ಲ, ಇಲ್ಲ ಒಬ್ರೊಬ್ರು ಹಂಗೆ ಪಾರ್ಸಲ್ ಮಾಡಿಕೊಂಡು ಡಿಕ್ಲೈನ್ ದ ಸ್ಟೆಪ್ಸ್. ಆ್ಯಂಡ್ ನಾವು ಕೂಡ ಮೆಟ್ಲು ಹತ್ತಬೇಕು ಅಂತ ನಮ್ಮ ಚಿಕ್ಕಿ ಅರ್ಕೆ ಮಾಡ್ಕೊಂಡಿದ್ರು. ಅವ್ರ ಜೊತೆ ನಾನು ಬಂದೆ. ಆ್ಯಂಡ್ ವಿತ್ ಡ್ರಿಂಕಿಂಗ್ ವಾಟರ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ 250 more steps. ವಿ ಮಿಸ್ಡ್ ಟು ಟೆಂಪಲ್ಸ್. ಒಂದು ಪದ್ಮಾವತಿ, ಇನ್ನೊಂದು ಭೂವರ ಸ್ವಾಮಿ. ಇದು ದರ್ಶನ 2 ಮಾಡೋಕ್ಕಾಗಲಿಲ್ಲ. ಅವನಿಗೆ ಹೇಳಿದ್ದ ಅಷ್ಟು ಮಾರ್ನಿಂಗ್ ಮುಗ್ಸೋಕ್ಕಾಗಲ್ಲ, ಇನ್ನೊಂದು ಭೂವರ ಸ್ವಾಮಿ ದರ್ಶನ ಮಾಡಲಿಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ, ನಮ್ಮನ್ನೇ ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದು ದರ್ಶನಕ್ಕೆ. ಆ್ಯಂಡ್ ವಿ ಕುಡಂಟ್ ಡು ಎನಿಥಿಂಗ್. ಆಮೇಲೆ ಟಿಫನ್ ಮಾಡ್ಕೊಂಡು ವೇಟ್ ಮಾಡಿ ಮತ್ತೆ ಗೈಡ್ ಬಂದರು. ಗೈಡು ನಮ್ಮದು ಏನೋ ದರ್ಶನಕ್ಕೆ ಹೋಗಬೇಕು ಸ್ವಾಮಿಗೆ ಅಂದ್ಬಿಟ್ಟು. ಗೆಸ್ ಅಟ್ ವಾಟ್ ಟೈಮ್ ವಿ ವೆಂಟ್ ಟು ದರ್ಶನ ವಾಸ್ ಎಷ್ಟು ಗಂಟೆ? 3:30. ಕರೆಕ್ಟ್ 3:30ಗೆ ನಾವು ಅಷ್ಟು ಒಳಗೆ ಹೋಗೋಷ್ಟಲ್ಲೇ 3:30 3 o'clock ಆಗಿತ್ತು. 3:30 ದರ್ಶನ ಆಯಿತು ನಮಗೆ. ಅಷ್ಟು ರಶಲ್ಲಿ ನುಗ್ಕೊಂಡು ತಳ್ಳಾಡ್ಕೊಂಡು ಎಲ್ಲ ಹೋಗ್ತೀವಿ. ಬಟ್ ಟು ಸಿ ಹಿಮ್ ಯು ಗೆಟ್ ಓನ್ಲಿ 2 seconds, 3 seconds ಮ್ಯಾಕ್ಸ್. ದಟ್ಸ್ ಓನ್ಲಿ 2 seconds ದಟ್ ಐ ಸಾ. ಲಿಟಲ್ ಒಂದು ಪಾದದಿಂದ ತಲೆವರೆಗೂ ನೋಡೋಷ್ಟಲ್ಲ 2 ಸೆಕೆಂಡು ಸಾಲಲ್ಲ. 1 2 ಮುಗೀತು. ಏನು ದೇವ್ರನ್ನ ನೋಡೋಕ್ಕಾಗಲ್ಲ ಗುರು, ಅಷ್ಟು ರಶ್ ಇದ್ರೆ. ನನಗೆ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ ಲೈಕ್ ದಿಸ್ ಇಸ್ ನಾಟ್ ಸೋ ಗುಡ್ ಟು ವಾಸ್. ನೆಕ್ಸ್ಟ್ ವಾಸ್ ದರ್ಶನ ಆಗಿದ ತಕ್ಷಣ ಪಟ್ ಅಂತ ಮೈಂಡ್ ಬರೋದೇ ಲಡ್ಡು ತಗೊಳ್ಳೋದು. ಗಾಡ್ ಎಷ್ಟು ದೊಡ್ಡ ಲೈನ್ಗಳು ಅಂದರೆ ಯು ಕಾಂಟ್ ಅಲ್ಲ, ಅಷ್ಟು ಲೈನು ಎಷ್ಟು ಇದಿದೆ. ಅದು ಏನಂತಾರೆ ಕ್ಯಾಬಿನ್ಸ್. ಆ ಕ್ಯಾಬಿನ್ಸಲ್ಲಿ ಅದು ನೀವು ಮಾಡಿರ್ತಾರೆ ಲೈನಲ್ಲಿ ಹೋಗೋಕ್ಕೆ. ಎಲ್ಲ ಕ್ಯಾಬಿನ್ನು ರಶ್ಶು ಅದಕ್ಕೂ ರಶ್. ಅದಕ್ಕೂ ಹಿಂದೆ ಬರ್ತಾರೆ ಲೈನಲ್ಲಿ ಬನ್ನಿ ಅಂದರೆ ಬರ್ತಿದ್ದೀವಿ. ನಾವು ಅದಕ್ಕೂ 1.5 hour ವೇಟ್ ಮಾಡಿದ್ದೀನಿ. ನನ್ನ ಟಿಕೆಟ್, ನನ್ನ ಲಡ್ಡು ಎಕ್ಸ್ಟ್ರಾ 4 ಲಡ್ಡು ತಗೊಳ್ಳೋಕ್ಕೆ ಕಾಯ್ದಿದ್ದೀನಿ. ಮತ್ತು ನನ್ನ ಫ್ಯಾಮಿಲಿ ಅವರ ಟಿಕೆಟ್ಟು ಜೊತೆಗೆ ಎಕ್ಸ್ಟ್ರಾ 4 ಲಡ್ಡು. ಸೊ ಲಡ್ಡು ಪ್ರಿಯರು ಇದ್ದರೆ ಅಫ್ಕೋರ್ಸ್ ಲಡ್ಡು ಬಿಡೋದೇ ಇಲ್ಲ. ನಾನು ಇನ್ನೊಂದೇನು ಸ್ಪೆಷಲ್ ಅಂದರೆ ಈ ಸಲ ರಕ್ಷಾ ಬಂಧನ ನಾನು ತಿರುಪತಿಲೇ ಮಾಡ್ಕೊಂಡೆ ಅಂತ ಒಂದು ತುಂಬ ಖುಷಿ ಇದೆ. ನನ್ನ ತಮ್ಮಂಗೆ ತಿರುಪತಿಗೆ ರಾಖಿ ಕಟ್ಟಿ ಅವನಿಗೆ ಆಶೀರ್ವಾದ ಮಾಡಿ. ಸೊ ಮತ್ತೆ 536 ಮತ್ತೆ ಇಳಿಬೇಕಲ್ಲ, ಅಷ್ಟು ಮೌಂಟೇನಿಂದ ಬೆಟ್ಟದಿಂದ ಇಳಿದು. ಅದು ಡಿಪೆಂಡ್ಸ್ ಆನ್ ಡ್ರೈವರ್, ಹೌ ವಿ ಡ್ರೈವ್ that section. ಆಮೇಲೆ ಐ ವಾಸ್ ಲಿಟರಲಿ ಪೀಸ್ ಔಟ್ ದಟ್ ಟೈಮ್. ಬಸ್ ಹತ್ತಿದ ಕೂಡಲೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಐ ವಾಸ್ ಸ್ಲೆಪ್ಟ್ ಲಿಟರಲಿ. ಐ ವಾಸ್ ಮೈಂಡ್ ಟೆಲ್ಲಿಂಗ್ ದಿಸ್, ಬಾಯ್ ತಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟು ಟಯರ್ಡ್ ಆಗಿತ್ತು ಸ್ಟೆಪ್ಸ್ ಹತ್ತಿ ಮಾರ್ನಿಂಗು. ಅದಾದಮೇಲೂ ಕೂಡ ಅಷ್ಟು ರಶಲ್ಲಿ ನಡ್ಕೊಂಡು ಓಡ್ಕೊಂಡು ದರ್ಶನ ಮಾಡೋಕ್ಕೆ ಅಷ್ಟೊತ್ತು ನಿಂತು, ಮತ್ತೆ ದರ್ಶನದಿಂದ ಆಚೆ ಬರೋಕ್ಕೆ ಅಷ್ಟೊತ್ತು ನಿಂತು, ಮತ್ತೆ ಅದೇ ಥರ ಅಷ್ಟೊತ್ತು ನಿಂತು ಕೂತು ಬರೋಷ್ಟಲ್ಲಿ ಅಷ್ಟು ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಮತ್ತೆ ನಾವು ಬಸ್ ಹತ್ಕೊಂಡು ವಿ ರೀಚ್ಡ್ ಟು ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಲೈಕ್ ಮಿಡಲ್ ನೈಟ್ 11:30 12 ಆಗಿತ್ತು ಅನ್ಸುತ್ತೆ. ನಾವು ಮತ್ತೆ ನಮ್ಮ ಮನೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 1:30 ಆಗಿತ್ತು. ಸೊ this was the whole story and my experience of going with APTDC package. So it was all a happy journey and a safe journey. So hope you got the whole story and my experience of climbing Swami steps and darsana ಮಾಡೋದು. You guys like my vlog, this mini vlog of going to Tirupati. So like, share and subscribe to my channel.